2023 3 ಸಲ, ಆಮೇಲೆ 24ನಲ್ಲಿ 2 ಸಲ ತೆರವುಗೊಳಿಸ್ತೇವೆ. ಆಮೇಲೆ ವಾಪಸ್ ಇಲ್ಲಿ ಬಂದು ಸ್ಟ್ರೀಟ್ ವೆಂಡಿಂಗ್ ಮಾಡ್ತಾರೆ. ಈಗ ಏನಾಗಿದೆ, ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ನಲ್ಲಿ ಕೆಲವು ಆರ್ಡರ್ ಇದೆ, ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಂತೆ ನಾವೆಲ್ಲರೂ ನಡೆಸಬೇಕಾಗಿರುತ್ತದೆ. ಆ ಆದೇಶದಲ್ಲಿ ಏನಿದೆ ಆ ಪ್ರಕಾರನೂ ಕೂಡ ಇಲ್ಲಿ ಯಾವ ಅಂಗಡಿ ಆ ಆದೇಶಕ್ಕೆ ವಿರುದ್ಧವಾಗಿ ಇವೆ ಅವ್ರಿಗೆ ತೆಗೆಸಲಿಕ್ಕೆ ಹೇಳಿದ್ದೀವಿ. ಈಗ ಇದು BDA ಕಾಂಪ್ಲೆಕ್ಸ್ ಮುಂದೆ ಬರ್ತಕ್ಕಂಥ ಜಾಗ BBMP ಕಾಂಪ್ಲೆಕ್ಸ್, ಈಗ BBMP ಕಾಂಪ್ಲೆಕ್ಸು ಅಲ್ಲಿ ಇರ್ತಕ್ಕಂಥ ಜಾಗ ಸ್ಟ್ರೀಟ್ ಇಲ್ಲ. ಅದು ನಮ್ಮ ಜಾಗದಲ್ಲಿ ಒಂದು ಮಾರ್ಕೆಟ್ ಮಾಡ್ತೀವಿ, ಅದರಲ್ಲಿ ಅಲ್ಲಿ ಎಲ್ಲರೂ ಕೂತ್ಕೊಳ್ಬೇಕು ಅಂತ ಯಾವುದೂ ಕಾನೂನಲ್ಲಿ ಇಲ್ಲ. ಇದಕ್ಕಾಗಿ ಇಮಿಡಿಯೇಟ್ಲಿ ತೆಗೆಯಲಿಕ್ಕೆ ಹೇಳಿದ್ದೀನಿ. ಝೋನಲ್ ಕಮಿಷನರ್ ಅವರಿಗೆ ಏನಾಗಿದೆ ಅಂದರೆ, ಹಿಂದೆ ಮಾರ್ಷಲ್ ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಆಗ್ತಾಯಿದ್ರು, ಅವ್ರಿಗೆ ಬಿಡ್ತಕ್ಕಂಥ ವಿಚಾರ. ಅವರು ತಮ್ಮ ಹಂತದಲ್ಲಿ ಯಾವ ಸೆಕ್ಯೂರಿಟಿ ಏಜೆನ್ಸಿ ತಗೊಂಡು ಮಾಡ್ತಾರೆ ಅಂತ ಅವ್ರಿಗೆ ಬಿಡ್ತೀನಿ, ಅವರು ಮಾಡ್ಕೊಳ್ಳಿ. ಬಟ್ ಅವ್ರ ಜವಾಬ್ದಾರಿ ಇರುವುದರಿಂದ ಇದೆಲ್ಲ ಇವತ್ತು ಕ್ಲಿಯರ್ ಆಗಿ ನನಗೆ ಫೋಟೋ ಬರಬೇಕು. ಮತ್ತು ದಿನನಿತ್ಯ ಒಂದ್ಸಲ ರೌಂಡ್ ಮಾಡ್ತಾ ಮೇಡಮ್ ಇಲ್ಲೇ ಇರ್ತಾರೆ, ಅವ್ರದ್ದು ಆಫೀಸ್ ಇಲ್ಲೇ ಇದೆ, ಅದು JC ZC ಅಲ್ಲಿ ಯಾರೊಬ್ಬರು ಹೋಗಿ ನೋಡಿಬಿಟ್ರೆ ನೀವು ವಾಪಸ್ ಬರಲಿಕ್ಕೆ ಬರೋದಿಲ್ಲ. ಆಯಾಮಾಗಿ ನಮ್ಮ ಫುಟ್ಪಾತ್ ಮತ್ತು ರೋಡ್ಗೆ ಯಾರು ಅತಿಕ್ರಮಣ ಮಾಡಿ ಕೂತ್ಕೊಂಡಿದ್ದಾರೆ ಅದು ಸರಿ ಇಲ್ಲ. ಯಾವುದೇ ಆ್ಯಕ್ಟಿನಲ್ಲಿ ಆ ಪ್ರಕಾರ ಸಂರಕ್ಷಣೆ ಇಲ್ಲ. ತಳ್ಳಗಾಳಿ ಇರುತ್ತದೆ ಮತ್ತು ನೀವು ಕೆಳಗಡೆ ಕೂತ್ಕೊಂಡು ಅಷ್ಟು ಜಾಗ ಬಿಟ್ಟು ಪಾದಚಾರಿಗಳಿಗೆ ಜಾಗ ಬಿಟ್ಟು ಸೈಡ್ಗೆ ಕೂತ್ಕೊಂಡು ಮಾರಾಟ ಮಾಡ್ತಾಯಿದ್ದೀರಿ ಅಂದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅವು ಮಾಡ್ಕೊಳ್ಬೋದು. ಅದು ಫುಲ್ ಜಾಗದಲ್ಲಿ ಸ್ಟೀಲ್ದು ಫ್ರೇಮ್ ಇಟ್ಕೊಂಡು ಅಲ್ಲಿ ಏನೋ ಬೆಡ್ ಇಟ್ಕೊಂಡು ಅದರ ಮೇಲೆ ಸಾಮಗ್ರಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವುದು ಕಾನೂನು ಬಾಹಿರವಾಗಿದೆ. ಮತ್ತು ಖಾಯಮಾಗಿ ಅಂಗಡಿ ಇಡುವುದು ಅದು ಆಗಲ್ಲ. ತಳ್ಳಗಾಳಿ ಇದ್ದರೆ ಮತ್ತು ಯಾವುದು ಕೈಯಲ್ಲಿ ವ್ಯಾಪಾರ ಮಾಡ್ತಾರೆ ಅಥವಾ ಸೈಡ್ನಲ್ಲಿ ನೆಲದ ಮೇಲೆ ಹಾಸಿಗೆ ಹಾಕ್ಕೊಂಡು ಮಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಸರ್, ಆ ಕೋರ್ಟ್ನಲ್ಲಿ ಇದ್ದರೂ ಸಹ ಏನಿದೆ ಇದರಲ್ಲಿ ಕಾನೂನು ಬಾಹಿರವಾಗಿ ಯಾರಿಗೂ ಇಲ್ಲಕ್ಕೆ ಬರಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟ್ರೀಟ್ ವೆಂಡಿಂಗ್ ನೀವು ಹೊಸ ಸರ್ವೆ ಮಾಡಬೇಕು. ಹೊಸ ಸರ್ವೆ ಮಾಡಿ ಸರ್ವೆಯಲ್ಲಿ ಏನಿರುತ್ತೆ ಕೆಪಾಸಿಟಿ ಡಿಕ್ಲೇರ್ ಮಾಡಬೇಕು. ಯಾವ ರೋಡ್ನಲ್ಲಿ ಎಷ್ಟು ಮಂದಿ ಕೊಡಲಿಕ್ಕೆ ಆಗ್ತದೆ ಅಂತ. ಅದಕ್ಕಿಂತ ಜಾಸ್ತಿ ನಾವು ನಮೂದು ಮಾಡಿಬಿಟ್ರೆ ಮತ್ತು ಪರಿಚಯ ಪತ್ರ ಕೊಡಬೇಕು. ಯಾರ್ಯಾರು ಸ್ಟ್ರೀಟ್ ವೆಂಡರ್ ಇದ್ದಾರೆ, ಸಪೋಸ್ ಪರಿಚಯ ಪತ್ರದಲ್ಲಿ 100 ಇದ್ದಾರೆ, ನಮಗೆ ಜಾಗ ಇದೆ ಬರೀ 40ಕ್ಕೆ ನಾವು ಮಾತ್ರ ಕೊಟ್ಟು ಅದಕ್ಕೆ ಕಳಿಸಲೇಬೇಕಾಗಿದೆ. ಅದುವರೆಗೂ ಕೂಡ ಕಾಯಮಾಗಿ ಫುಟ್ಪಾತ್ಗೆ ರೋಡ್ಗೆ ಯಾರಿಗೂ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ಆಗೋವರೆಗೂ ಅವರಿಗೆ ತೆರವುಗೊಳಿಸಬಾರ್ದು ಅಂತ ಇದೆ. ಆ ತೆರವುಗೊಳಿಸಬಾರ್ದು ಅಂದರೆ ಕಾಯಮಾಗಿ ಇಡ್ಲಿಕ್ಕೆ ಬಿಡಬೇಕು ಅಂತ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ನಾವು ಆ್ಯಕ್ಟ್ನಲ್ಲಿ ಏನು ಸಂರಕ್ಷಣೆ ಇದೆ, ನಾವು ನಂಬರ್ ಐಡೆಂಟಿಫೈ ಮಾಡುವವರೆಗೂ 40 ಜಾಗ ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ನಾವು ಡಿಕ್ಲೇರ್ ಮಾಡಿಲ್ಲ. ಈಗ ಡಿಕ್ಲೇರ್ ಮಾಡ್ತೀವಿ, ಇಲ್ಲಿ 40 ಕೊಡ್ಬೋದು, 50 ಕೊಡ್ಬೋದು ಅಂತ ಡಿಕ್ಲೇರ್ ಮಾಡ್ತೀವಿ. ಆಮೇಲೆ ಆಯ್ಕೆ ಮಾಡ್ತೀವಿ. ಆಮೇಲೆ ಅದು ಆಯ್ಕೆ ಆಗಿರೋ ಜನರಲ್ಲಿ ಕಮಿಟಿ ಇದೆ, ಆ ಕಮಿಟಿಯವರು ಆಯ್ಕೆ ಮಾಡ್ತಾರೆ. 100ರಲ್ಲಿ ಯಾರು 50ಗೆ ಬಿಡಬೇಕು, ಅವ್ರು ಉಳಿದು 50 ಮಂದಿಗೆ ಓಡಿಸ್ಬೇಕು. ಗೊತ್ತಾಯ್ತಾ? ಅದೆಲ್ಲ ವಿಚಾರ ಇದೆ. ಆದರೂ ಸಹ ಅದುವರೆಗೂ ಸರ್ವೆ ನಡೀತಾ ಇದೆ. ಅದುವರೆಗೂ ಯಾರು ಬಂದು ಎಲ್ಲರೂ ರೋಡ್ ಮಧ್ಯದವರೆಗೂ ಬರಬೇಕು ಅಂತ ಯಾವುದೇ